KS ಪಾರ್ಟಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. KS ಪಾರ್ಟಿ ಯೂನಿಫಾರ್ಮ್ ಹಾಕೊಂಡು BBMPಗೆ ಹೋಗುವಂಥದ್ದು, ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳನ್ನ ಧಮಕಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜನಪರವಾಗಿ ಕೆಲಸಗಳನ್ನು ನಿರ್ವಹಿಸ್ತಿದೆ. ಕಳೆದ ಎಷ್ಟು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು. ಅವರಂತೆಯೇ ಸಹ ಸಾವಿರಾರು 31 ಜಿಲ್ಲೆಗಳಲ್ಲೂ ಸಹ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತಹ ತಾಕತ್ತು ದಮ್ಮು ಅಂತ ಇರೋದಂದರೆ KRS ಪಕ್ಷದ ಪ್ರತಿಯೊಬ್ಬರ ಸೈನಿಕರಿಗೆ ಮಾತ್ರ ಇದೆ. ಯಾವುದೇ JCB ಪಕ್ಷಗಳಿಗೂ ಕಡಾಖಂಡಿತವಾಗೂ ಇಲ್ಲವೇ ಇಲ್ಲ. ಈಗ ನಾನು ಒಬ್ಬಳೇ ಹೋಗ್ಬಿಟ್ಟು ಒಂದು ಅಧಿಕಾರಿನ ಪ್ರಶ್ನೆ ಮಾಡಬೇಕು ಅಂದರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿರಬೇಕು, ನನ್ನ ಪಕ್ಷವೂ ಅಷ್ಟೇ ಪ್ರಾಮಾಣಿಕವಾಗಿರಬೇಕು. ಆಗಿರೋದಕ್ಕೆ ನಾವು ಒಂದು ಅಧಿಕಾರಿಗಳ ಮುಂದೆ ನಿಂತ್ಕೊಂಡು ನೀನೇನು ಮಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಲ್ಲ, ನಮ್ಮನ್ನ ತಪ್ಪಿಸ್ತಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಇದು ಅಧಿಕಾರಿ ವಿಧಾನಸೌಧಕ್ಕೆ ನಾವು ಕನಿಷ್ಠ ಒಬ್ಬರಾದ್ರೂ ಬಂದೇ ಬರ್ತೀವಿ ಅನ್ನೋಂತಹ ಒಂದು ಗುರಿಯನ್ನ ಇಟ್ಕೊಂಡಿದೀವಿ. ಮುಂದೊಂದು ದಿನ ನಾವು ವಿಧಾನಸೌಧಕ್ಕೆ ಬಂದೇ ಬರ್ತೀವಿ. ಯಾಕೆ ಕ್ರಮವನ್ನು ವಿಧಾನಸೌಧದಲ್ಲಿ ಏರ್ಪಡಿಸಿದ್ರು, ವಿಧಾನಸೌಧದಲ್ಲಿ ಏರ್ಪಡಿಸಿದ್ರು. ಇಂತಹ ಒಂದು ಸಂದರ್ಭದಲ್ಲಿ RCBಯ ಸಂಭ್ರಮಾಚರಣೆ ಅಂದ್ಬಿಟ್ಟು ಬಡ ಮಕ್ಕಳು 12 ಜನ ಸತ್ತೋದ್ರು. ಇದಕ್ಕೆ ಮೂಲ ಕಾರಣ ಏನಂದರೆ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರುವಂತಹ ಹಿನ್ನೆಲೆ. ಆ ಒಂದು ಸಂಭ್ರಮವನ್ನು, ಆ ಗೆಲುವನ್ನು ನಾವು ಪಡ್ಕೊಂಡ್ಬಿಡ್ಬೇಕು, ಯುವ ಜನರ ಒಂದು ಮತವನ್ನು ನಾವು ಪಡೆದುಕೊಳ್ಬಿಡ್ಬೇಕು ಅಂತ ಭ್ರಷ್ಟ ವ್ಯಕ್ತಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಕೆಲಸದಿಂದಾಗಿ ಅನ್ಯಾಯವಾಗಿ 12 ಜನ ಅಮಾಯಕರು ಅಂದರೆ ಯುವ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡು. ದಯವಿಟ್ಟು ಹೇಳ್ತೀವಿ, RCB ಅಭಿಮಾನಿಗಳೇ, ದಯವಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿ. ಈಗಿನ ನಿರುದ್ಯೋಗಿಗಳ ಬಗ್ಗೆ ಯೋಚನೆ ಮಾಡಿ. ಕೆಲಸ ಇಲ್ಲ, ಈಗ ಸಣ್ಣ ಪುಟ್ಟ ಕೆಲಸಗಳಲ್ಲೇ ನಿಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ನೀವೇ ನೋಡಿ, ಅಲ್ಲಿರುವಂತಹ ಸಚಿವರು ಹಾಗೂ MLA ಮಕ್ಕಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡ್ರು. ಆದರೆ ಬಡ ಮಕ್ಕಳು ಬೀದಿಯ ಹೆಣಗಳಾಗಿ ಹೋದ್ರು. ಅವರಿಗೆ ನೀವು ಲಕ್ಷಾಂತರ ರೂಪಾಯಿ ನೀವು ಪರಿಹಾರವನ್ನು ಕೊಡ್ತಾ ಇದ್ದೀರಾ. ಎಲ್ಲಿಗೆ ಬಂದಿದೆ ನ್ಯಾಯ ನೋಡಿ. ಏನು ಅಧಿಕಾರ ಇದೆ MLA MP ಮಕ್ಕಳು ಆ ಒಂದು ವಿಧಾನಸೌಧದ ಮುಂದೆ ನಿಂತ್ಕೊಳ್ಳೋದು? ನೀವು ಯಾಕೆ ಬೀದಿ ಎಣಗಳಾಗ್ತಿದ್ದೀರಾ? ಈ ಒಂದು RCB ಅನ್ನುವಂಥದ್ದು ಆಟವನ್ನಾಗಿ ನೋಡಿ. ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ರೀತಿಯಾಗಿ ನೋಡಬೇಡಿ. ಲಕ್ಷಾಂತರ ಒಂದು ಅಭಿಮಾನಿಗಳನ್ನೇ ಪರೀಕ್ಷೆ ಮಾಡಿದಂತಹ ಸಂಭ್ರಮಾಚರಣೆ ಅದಾಗಿತ್ತು. ಅನ್ಯಾಯವಾಗಿ ಬಡ ಮಕ್ಕಳು ಈಗ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಒಂದು ಪಾಠವಾಗಿದೆ, ಎಲ್ಲ ಯುವ ಜನರಿಗೆ ಪಾಠವಾಗಿದೆ.